ಮುಂದುವರಿಸ್ತಾ ಹೋಗ್ತೀನಿ. ಸುಬ್ರಹ್ಮಣ್ಯ ಅವರೇ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದೆ ನೋಡಿ. ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆದರೆ ವೆದರ್ ಇಟ್ ಇಸ್ ಫಾರ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್, ಸೊ ಅದು ಪ್ರತಿಯೊಂದರ ಮೇಲೂ ಹೊಡ್ತಾ ಬೀಳುತ್ತೆ. ಅದು ಎಲ್ಲದ್ರ ಮೇಲೂ. ಈಗ ತರಕಾರಿ ಮಾರೋರು ಅವರಿಗೂ ಸಮಸ್ಯೆ. ನಾವು ಬೇಸಿಕ್ ತೊಗೊಳ್ಳೋಣ. ತುಂಬ ನಾವೀಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂದರೆ GDP ಅಂತ ತಗೊಳ್ಳೋದು ಬೇಡ ನಾವು. ದಟ್ ಇಟ್ ಸೆಲ್ಫ್ ಇಸ್ ಇನ್ ಕ್ರಿಟಿಕಲ್ ಕಂಡೀಷನ್ ಇವಾಗ. ಸೊ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂದರೆ ಈಗ ಅದೇ ಡೀಸೆಲ್ ಪೆಟ್ರೋಲ್ GDP ಅಂತ ಹೇಳಿ ನಾವು ಅದನ್ನು ಹಂಗೂ ಕನ್ಸಿಡರ್ ಮಾಡ್ಬೋದು. ಬೇಸಿಕ್ಕಾಗಿ ಮಾತಾಡೋದಾದರೆ ಮಾರ್ಕೆಟ್ಗಳಿಗೆ ತರಕಾರಿ ಬರಬೇಕು, ಇಲ್ಲಿಂದ ಹೋಗಬೇಕು. ಬರೋದು ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆದಾಗ ಇದನ್ನು ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ? ಸೊ ಯಾವ ರೀತಿ ನಾವು ಈ ಸಂದರ್ಭದಲ್ಲಿ ಈಗ ಒಂದು ಏನೇ ಆದರೂ ಜನಸಾಮಾನ್ಯರಿಗೆ ಹೊರೆ, ಅದು ಇನ್ನು ಯಾರಿಗೂ ಅದೇನು ಕಾಮನ್ ಮ್ಯಾನ್ಗೆ ಅದ್ರ ಹೊರೆ. ಒಂದೀಗ ನಮ್ದು ಎಕ್ಸ್ಪೋರ್ಟ್ ಆಗಿಲ್ಲ ಅಂತಂದರೆ ರೈತರಿಗೆ ಸಮಸ್ಯೆ ಆಗುತ್ತೆ. ಇಲ್ಲೇ ಉಳ್ಕೊಂಡ್ರೆ ಸಪ್ಲೈ ಜಾಸ್ತಿ ಇತ್ತು ಅಂತಂದರೆ ಪ್ರೈಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅವ್ರು ಲಾಸಲ್ಲಿ ಇರ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಜನಗಳ ಜೇಬಿಗೆ ಕತ್ರಿ ಬೀಳುತ್ತೆ. ಸೊ ಹೇಗೆ ಸುಧಾರಣೆ ಹೇಗೆ ಮೇಡಮ್? ಇಲ್ಲಿ ಈ ಟೈಮಲ್ಲಿ ನಾವು ಆಲ್ಟರ್ನೇಟಿವ್ ಎನರ್ಜಿ ಬಗ್ಗೆ ಮಾತಾಡಿದ್ರೆ ಒಂಥರ ಹಾಸ್ಯಾಸ್ಪದ ಆಗುತ್ತೆ. ಈಗಾಗಲೇ ಟ್ರಾನ್ಸ್ಪೋರ್ಟೇಷನ್ನು ಸುಮಾರು ಕಡೆ ಹಾರ್ಡ್ ಕೋರ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಈ ಗೂಡ್ಸ್ ಅಂದರೆ ಸರಕು ಟ್ರಾನ್ಸ್ಪೋರ್ಟೇಷನ್ ಇನ್ನೂ ಕೂಡ ಆಲ್ಟರ್ನೇಟಿವ್ ಎನರ್ಜಿಗೆ ಡಿಪೆಂಡ್ ಆಗಿಲ್ಲ. ಇನ್ನೂ ಕೂಡ ಕ್ರೂಡ್ ಆಯಿಲ್ ಮೇಲೇ ಡಿಪೆಂಡ್ ಆಗಿದೆ. ಈಗ ಆಟೋ ಇರ್ಬೋದು ಅಥವಾ ಕೆಲವು ಬಸ್ಸುಗಳಿರ್ಬೋದು, ಇವೆಲ್ಲ EVಗೆ ಬಂದಿದ್ದಾರೆ. ಓಕೆ, ಈ ಟೈಮಲ್ಲಿ ನಾವು EVಯನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಇಷ್ಟು ಬೇಗ ಆಗಲ್ಲ, ಅದಕ್ಕೆಲ್ಲ ಟೈಮ್ ಹಿಡಿಯುತ್ತದೆ. ಬಟ್ ಬೇಸಿಕ್ಕಾಗಿ ರೈತನಿಂದ ಹಿಡಿದು ಎಂಡ್ ಕನ್ಸ್ಯೂಮರ್ವರೆಗೂ, ಡೀಲರು, ಡಿಸ್ಟ್ರಿಬ್ಯೂಟ್ರು, ಹೋಲ್ಸೇಲರು, ನ್ಯಾಷನಲ್ ಡಿಸ್ಟ್ರಿಬ್ಯೂಟ್ರು ಮತ್ತು ಸ್ಟಾಕಿಸ್ಟು, ಸೂಪರ್ ಸ್ಟಾಕಿಸ್ಟು ಅಂತೇಳಿ ದೊಡ್ಡ ಚೈನ್ ಇದೆ. ಈ ಟೋಟಲಿ ಒಂದು ವಸ್ತು ನಮ್ಮ ಅಲ್ಲಿಗೆ ತಲುಪಬೇಕು, ರಿಟೈಲರಿಂದ ನಮಗೆ ತಲುಪಬೇಕಿದೆ. ಇವರೆಲ್ಲರೂ ಕೂಡ ಒಂದು ಮಾರ್ಜಿನಲ್ಲಿ ಬಂಡವಾಳ ಹಾಕೊಂಡು ಕೂತಿರ್ತಾರೆ. ಬಟ್ ಈ ಟ್ರಾನ್ಸ್ಪೋರ್ಟೇಷನ್, ಮೇಯ್ನ್ ಟ್ರಾನ್ಸ್ಪೋರ್ಟೇಷನ್ನೇ ವರ್ಕ್ ಆಗ್ತಾ ಇಲ್ಲ ಅಂತಂದರೆ, ಸೊ ಟ್ರಾನ್ಸ್ಪೋರ್ಟೇಷನ್ನೇ ವರ್ಕ್ ಆಗ್ತಾ ಇಲ್ಲ ಅಂದರೆ ನ್ಯಾಚುರಲ್ ಆಗಿ ಅದು ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ರಿಗೂ ಎಫೆಕ್ಟ್ ಆಗುತ್ತೆ, ಪ್ರತಿಯೊಂದು ಮನುಷ್ಯನಿಗೂ ಎಫೆಕ್ಟ್ ಆಗುತ್ತೆ. ನಾವು ದಿನಾ ಬಳಕೆ ಮಾಡುವಂಥ ಅಕ್ಕಿ, ಬೇಳೆ, ತರಕಾರಿ, ಹಣ್ಣು ಹಂಪಲು, ಈಗ ಮೇಜರಾಗಿ ನಾವೇನೋ ಟ್ರಕ್ಕಲ್ಲಿ ಸಾಗಣೆ ಆಗುತ್ತೆ, ರೈಲಲ್ಲಿ ಸಾಗಣೆ ಆಗುತ್ತೆ, ಶಿಪ್ಪಿಂಗ್ ಏನೋ ಫ್ಲೈಟಲ್ಲಿ ಇರ್ಬೋದು, ಇನ್ಯಾವುದೆಲ್ಲ ಶಿಪ್ಪಿಂಗ್ ಇರ್ಬೋದು. ಇವೆಲ್ಲದಕ್ಕೂ ಹೊಡೆತ ಬಿದ್ದಾಗ ನ್ಯಾಚುರಲ್ ಆಗಿ FMCG, ಅಗ್ರಿಕಲ್ಚರ್ ಇಂಡಸ್ಟ್ರಿ ಇವೆಲ್ಲ ಡೈರೆಕ್ಟಾಗಿ ಇದು ಏನೋ ಎಫೆಕ್ಟ್ ಆಗುತ್ತೆ ಅಂತೇಳಿ ಇದರ ಪರಿಣಾಮ, ಕೆಟ್ಟ ಪರಿಣಾಮ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ತಗೊಳ್ಳೋಣ. ಈಗ ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಆಮೇಲೆ ಪ್ಲಾಸ್ಟಿಕ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, FMCG ಇವೆಲ್ಲದ್ರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಇಂಡೈರೆಕ್ಟಾಗಿ ಎಲ್ಲನೂ ಟ್ರಾನ್ಸ್ಪೋರ್ಟೇಷನ್ ಮೇಲೇ ಡಿಪೆಂಡ್ ಆಗಿದೆ. ಒಂದು ಕಡೆನೇ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತಿದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾನಲನ್ನೇ ಡಿಪೆಂಡ್ ಆಗಿರಬೇಕಷ್ಟೇ, ಅದಾಗೆ ಹೋಗೋದಿಲ್ಲ. ಸೊ ಇಂಪೋರ್ಟ್ ಮಾಡಿರೋ ವಸ್ತು ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಿಗೆ ತಲುಪಬೇಕಿದ್ರೆ ಮತ್ತೆ ಲಾಜಿಸ್ಟಿಕ್ಸೇ ಬೇಕು. ಮ್ಯಾನುಫ್ಯಾಕ್ಚರ್ ಆಗಿರೋದು ತಿರ್ಗಾ ಪೋರ್ಟ್ಗೋ ಅಥವಾ ಏರ್ಪೋರ್ಟ್ಗೋ ಇನ್ನೊಂದೊಂದು ಕಡೆ ಹೋಗಿ ಎಕ್ಸ್ಪೋರ್ಟ್ ಆಗಬೇಕಿದ್ರು, ಅಥವಾ ಇನ್ನೊಂದು ಈ ಸಪ್ಲೈ ಚೈನ್ನ ಏನು ಇದ್ದಾರೆ ಅಲ್ಲಿಗೆ ತಲುಪಬೇಕಿದ್ರು ಕೂಡ ಹಾರ್ಡ್ ಕೋರ್ ಲಾಜಿಸ್ಟಿಕ್ಸನ್ನೇ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಒಂದ್ಸಲ ಅದ್ರ ಮೇಲೆ ನಿಮಗೆ ಎಫೆಕ್ಟ್ ಆದ ಕೂಡಲೇ ಪ್ರತಿಯೊಂದು, ಇವತ್ತು ನೀವು ಒಲೆಯಲ್ಲಿ ಉರಿಸ್ತೀವಿ ಅಂತೇಳೆಲ್ಲ ಸುಮ್ಮನೆ ಒಂದು ಹೇಳ್ಕೋಬಹುದು, ಎಮರ್ಜೆನ್ಸಿಗೆ ಅಷ್ಟೇ ಲಿಮಿಟ್. ಮತ್ತೆ ಇನ್ನೊಂದು ಟೈಮ್ ಬೀಯಿಂಗ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಏನ್ ಧನಂಜಯ ಸರ್, ಇನ್ನು ಸ್ವಲ್ಪ ದಿವಸ ಆದ್ರೆ ನಾವು ಅದಕ್ಕೆ ಯೂಸ್ ಟು ಆಗೋಗ್ತೀವೋ ಏನೋ, ವಿಧಿ ಇಲ್ವಲ್ಲ. ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ ನಂಗೆ. ಎಸ್, ವಿಧಿ ಇಲ್ವಲ್ಲ. ಸುಬ್ರಹ್ಮಣ್ಯ ಅವರು ಹೇಳಿದಂಗೆ ಆಲ್ಟರ್ನೇಟಿವ್ ಎನರ್ಜಿ ಈ ಕಂಡಿಡ್ಕೊಳಕ್ಕೆ ಇಸ್ ನಾಟ್ ದ ರೈಟ್ ಟೈಮ್. ಬಟ್ ಆದ್ರೆ ನಮ್ಮ ಹತ್ರ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಸ್ಟವ್ಸ್ ಗಳಿರ್ಬೋದು. ಈಗ ನಾನು ಉದಾಹರಣೆ ಕೊಡ್ತಾ ಇದೀನಿ. ನಮ್ಮ ಮನೆಯಲ್ಲೇನೆ ಗ್ಯಾಸ್ 25 ದಿನಕ್ಕೆ ಬರಲ್ಲ. ಈಗ ಒಂದ್ಸರಿ ಬುಕ್ ಮಾಡಿದ್ರೆ ಇನ್ನೊಂದು ಬುಕ್ಕಿಂಗ್ 25 ದಿನ ಗ್ಯಾಪ್ ಅಂತ ಒಂದು SMS ಕಳಿಸಿದ್ದಾರೆ. ಸೊ ಆ 25 ದಿನದೊಳಗೆ ನಾನು ಅದನ್ನ ಮಿತವಾಗಿ ಉಪಯೋಗಿಸ್ಕೋಬೇಕು. ಹಾಲು ಕಾಯಿಸೋದಕ್ಕೆ ಒಂದು ಸ್ಟವ್ ಅಲ್ಲಿ ಎಲೆಕ್ಟ್ರಿಕಲ್ ಸ್ಟವ್ ಅಲ್ಲಿ ಮಾಡ್ಕೋಬಹುದಾ? ಈ ತರ ಒಂದಷ್ಟು ಆಪ್ಟಿಮೈಸ್ ಮಾಡ್ಕೊಂಡು, ಈಗ ನಮ್ ಕೈಲಿ ಏನಾಗುತ್ತೆ, ಈಗ ಯುದ್ಧವನ್ನ ನಿಲ್ಸ್ಲಿಕ್ಕಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ವರ್ಲ್ಡ್ ಲೆವೆಲ್ ಅಲ್ಲಿ ಆಗ್ತಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಒಬ್ಬ ಜನಸಾಮಾನ್ಯನಾಗಿ, ಒಬ್ಬ ಗ್ರಾಹಕರಾಗಿ ನಾವ್ ಏನ್ ಮಾಡ್ಬೋದು, ಮಿತವಾಗಿ ನಾವು ಖರ್ಚು ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಅನ್ನೆಸೆಸರಿ ಗ್ಯಾಸ್ ಅನ್ನ ಆನ್ ಇಟ್ಬಿಟ್ಟು ಎಲ್ಲೋ ಟಿವಿ ನೋಡ್ತಾ ಕೂರುವಂತ ಪರಿಸ್ಥಿತಿಗಳಿರುತ್ತೆ. ನಮ್ಮ ಸೀರಿಯಲ್ಗಳು ತುಂಬಾ ಬರ್ತಾ ಇರುತ್ತೆ. ಅವಾಗ ಗ್ಯಾಸ್ ಆನ್ ಮಾಡ್ಬಿಟ್ಟು ಕಾಯಿಸಕ್ಕೆ ಇಟ್ಬಿಟ್ಟು ಟಿವಿ ನೋಡುವಂತ ವ್ಯವಸ್ಥೆ ಇರುತ್ತೆ. ಅದನ್ನ ಕಮ್ಮಿ ಮಾಡಿ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಕೊಂಡು ಗ್ಯಾಸ್ ಸ್ಟವ್ ಬದಲಿಗೆ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಸ್ಟವ್ ಯೂಸ್ ಮಾಡ್ಲಿಕ್ಕೆ ಸಾಧ್ಯನಾ?
ಅದನ್ನ ನೋಡ್ಕೊಂಡು ಗ್ರಾಹಕರಾಗಿ ನಾವು ಅದನ್ನೊಂದಷ್ಟು ಮಿತವಾಗಿ ಬಳಸಿದ್ರೆ ನಾವು ಈ ಸಮಯದಲ್ಲಿ ಸಂದಿಗ್ಧ ಸ್ಥಿತಿನಲ್ಲಿ ನಾವು ಸರ್ಕಾರದ ಜೊತೆ ಕೈ ಜೋಡಿಸಿದಂಗಾಗತ್ತೆ. ಮತ್ತೆ ಈ ಮಧ್ಯವರ್ತಿಗಳು ಯಾರಿದ್ದಾರೆ ಅವರ ಮೇಲೆ ಸ್ಟ್ರಿಕ್ಟ್ ಕ್ರಮ ಆಗಬೇಕು, ಕಠಿಣ ಕ್ರಮ. ಬರೀ ಪೇಪರ್ ಅಲ್ಲಿ ಮಾತ್ರ ಅಲ್ಲ, ಯಾರು ಕಾಳದಂಧೆ ಮಾಡ್ತಾ ಇದ್ದಾರೆ ಈ ಯುದ್ಧದ ಹೆಸರಿನಲ್ಲಿ ಅವ್ರ ವಿರುದ್ಧ ನೋಡಿ ಸರ್, ಅಲ್ಲಿ ಅವರು ಅಲ್ಲ, ಅಲ್ಲಿ ಪ್ರತಿಷ್ಠೆಗೋಸ್ಕರ ಯುದ್ಧ ನಡೀತಾ ಇದೆ, ಇಲ್ಲಿ ಬದುಕುಗೋಸ್ಕರ ಯುದ್ಧ ನಡೀತಾ ಇದೆ. ಹೌದು, ಖಂಡಿತ. ಮೇಡಮ್ ಧನಂಜಯ ಸರ್, ಒಂದ್ ನಿಮಿಷ. ನೀವು ಅಪಾರ್ಟ್ಮೆಂಟ್ ಗ್ರಾಹಕರಿಗೋಸ್ಕರ ಬಹಳ ಹೋರಾಟ ಮಾಡ್ತಾ ಇದ್ದೀರಿ, ನಾನು ನಿಮ್ಮ ಒಳ್ಳೆ ಸ್ನೇಹಿತ ಕೂಡ. ಓಕೆ, ಸೊ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಒಲೆ ಉರ್ಸೋದಕ್ಕೆ ಸಾಧ್ಯ ಇದೆಯಾ? ನೀವು ಯೋಚನೆ ಮಾಡಿ. ಅಲ್ಲ, ಖಂಡಿತ ಸೌಂದರ್ಯ ಸಿಗಲ್ಲ ಸರ್. ಆಮೇಲೆ ಎಲೆಕ್ಟ್ರಿಕಲ್ ಸ್ಟವ್ ಯಾರಾದ್ರೂ ಆಗ್ಲಿ ಮನೆಯಲ್ಲಿ ಒಂದು ಎಲೆಕ್ಟ್ರಿಕಲ್ ಸ್ಟವ್ ಒಂದು 1,000 ರೂಪಾಯಿಗೆ ಸಿಗುವಂತ ವ್ಯವಸ್ಥೆ ಇದೆ. ಸಾಧ್ಯ ಆದಷ್ಟು ಯಾರಾದ್ರೂ ಒಂದಷ್ಟು NGO-ಗಳಿಗೆ ನಾನು ಮನವಿ ಮಾಡ್ತೇನೆ, ಬಡತನದಲ್ಲಿರುವಂತ ಜನರಿಗೆ ಒಂದಷ್ಟು ಅಲ್ಲ, ಏನು ಮಾಡಲ್ಲ. when demand increases, supply decreases, obviously price increases ಅಷ್ಟೇ. ಮ್ಯಾನುಫ್ಯಾಕ್ಚರಿಂಗ್ ಇರಬೇಕಲ್ಲ, ಅವಾಗ ನ್ಯಾಚುರಲ್ ಸ್ಕ್ಯಾರ್ಸಿಟಿ. ಸೌದೆ ಒಲೆನೂ ಸಹಿತ 3-4 ಸಾವಿರ ರೂಪಾಯಿ 5,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೌದೆ ಹೇಳಿ, ಸೌದೆ ಕಾಸ್ಟ್ಲಿ ಆಗಿದೆ. ಸೌದೆ ಸಿಗ್ಲಿಕ್ಕೆ ಬಹಳ ಕಷ್ಟ ನಮ್ಮ, ಯಾಕಂದ್ರೆ ಮರ ಕಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ಆಲ್ರೆಡಿ ಬೆಂಗಳೂರು ಕಾಂಕ್ರೀಟ್ ನಗರ ಆಗೋಗಿದೆ, ಸೌದೆ ಹುಡುಕಕ್ ಸಾಧ್ಯ ಇಲ್ಲ. ಓನ್ಲಿ ಆಲ್ಟರ್ನೇಟಿವ್ ಈ ಪರಿಸ್ಥಿತಿಯಿಂದ ಎಲೆಕ್ಟ್ರಿಕ್. ರುದ್ರಮೂರ್ತಿ ಅವರೇ, ಬೆಂಗಳೂರಲ್ಲಿ ಸುಮಾರು ಎಷ್ಟು, ನಮ್ಮ ಲೆಕ್ಕದಲ್ಲಿ ಒಂದು 4 ಲಕ್ಷಕ್ಕೂ ಹೆಚ್ಚು ಆಟೋಗಳಿರಬಹುದು. ಬೆಂಗಳೂರಲ್ಲಿ ಎಷ್ಟು ಆಟೋಗಳಿದಾವೆ? ಸೊ ಈಗ ಸರ್ಕಾರ ನೋಂದಣಿ ಮಾಡಿದ ಪ್ರಕಾರ 1-2 ಲಕ್ಷ ಆಟೋ ರೋಡ್ ಮೇಲೆ ಇರುತ್ತೆ ಅವಾಗ ಬೆಂಗಳೂರು. ಸೊ ನಿಮ್ಮ ಅಸೋಸಿಯೇಷನ್ ಇಂದ ಏನಾದರೂ ನೀವು ಈಗ CNG ದರ ಜಾಸ್ತಿ ಆಗ್ತಾರೆ, ಅದಕ್ಕೆ ನಿಮ್ಮ ಅಸೋಸಿಯೇಷನ್ ದರ ಸೇಮ್ ಇದೆ, 90 ರೂಪಾಯಿ per kg ಇದೆ. LPG ಮಾತ್ರ ಜಾಸ್ತಿ ಆಗ್ತದೆ, ವೇರಿಯೇಷನ್ ಇದೆ. ಓಕೆ, ನೀವು ಅದಕ್ಕೆ ಏನಾದರೂ ಇವಾಗ ಸರ್ಕಾರಕ್ಕೆ ಹೋಗಿ ಮನವಿ ಕೊಡಬೇಕು, ಒಂದು ಏಕರೂಪ ದರವನ್ನು ಏನಾದರೂ ಜಾರಿ ಮಾಡಬೇಕು ಅಂತದ್ದು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಆ ಥರ ಅದೇ ನಾವು ಸರ್ಕಾರ ಅದನ್ನ ಗಮನ ಹರಿಸ್ಬೇಕು ಮೇಡಮ್. ಈಗ ಆಹಾರ ನಾಗರಿಕ ಈಗ ಅವ್ರ ಗಮನ ಹರಿಸಲ್ಲ, ಸೊ ನಾವೇನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅವ್ರು ಈಗ ನೀವು ಹೇಳಿದ್ರಲ್ಲ ಸಿಲಿಂಡರ್ದೆಲ್ಲ ಬ್ಲಾಕ್ ಮಾಡ್ಕೊಂತಾರೆ, ಅದೆಲ್ಲ ಅಧಿಕಾರಿಗಳು ಬರಬೇಕಲ್ಲಿ. ಯಾಕಂದರೆ ಅವ್ರು ಕೇಳೋಕ್ಕೆ ಹಕ್ಕಿರುತ್ತೆ. ಈ ಜನಸಾಮಾನ್ಯರು ಹೋಗಿ ಕೇಳಿದಾಗ ನಿಮಗೆ ಯಾಕ್ರಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಯಾರು ಪ್ರೈವೇಟ್ ಡಿಸ್ಟ್ರಿಬ್ಯೂಟ್ ಇರ್ತಾರೆ ಅಲ್ಲಿ ಅಧಿಕಾರಿಗಳು ಬರಬೇಕು, ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಹಾಗೆ ದರ ಯಾರು ಏರಿಕೆ ಮಾಡಿದ್ದಾರೆ ಪ್ರಶ್ನೆ ಮಾಡಂಗೆ ಆಗಬೇಕು. ಇಲ್ಲಿ ಯಾರು ಕೇಳೋರೇ ಇಲ್ಲ. ಈಗ ಅಧಿಕಾರ ಇರೋರು ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ, ಅಥವಾ ಅವರಿಗೆ ಶಿಕ್ಷೆ ಕೊಡೋಕ್ಕೆ ಇವ್ರ ಹತ್ರ ಅಧಿಕಾರ ಇರುತ್ತೆ ಮತ್ತು ಕಾನೂನು ಇರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಪ್ರೈವೇಟ್ ಬ್ಯಾಂಕಲ್ಲಿ ಒಂದು ರೇಟು, ಗೌರ್ಮೆಂಟ್ ಬ್ಯಾಂಕಲ್ಲಿ ಒಂದು ರೇಟು, ಈ ಥರ ಮಾಡ್ತಾ ಇದ್ದಾರೆ. ನಾವು ಮನವಿ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರು ಗಮನ ಹರಿಸ್ಬೇಕು. ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಂತ ಇದೆ, ಅವ್ರು ಎಷ್ಟು ದರ ನಿಗದಿ, ಅವರೆಲ್ಲ ದರ ನಿಗದಿ ಮಾಡ್ತಾರೆ. ಈಗ ರೇಷನ್ ಡಿಪೋದಾಗಲಿ, ಪ್ರತಿಯೊಂದು ನೀವು ಬಟ್ಟೆ ಅಂಗಡಿ, ಪ್ರತಿಯೊಂದು ತೂಕಾಳದ ಇಲಾಖೆಗಳು ಅದರದೆಲ್ಲ ನೋಡೋದವರು. ಬಟ್ ನಾನೇನು ಹೇಳ್ತೀನಿ ಅಂದ್ರೆ, ಇದು ಕೇಂದ್ರದ ಇದಕ್ಕೆ ಬರೋದು. ನನ್ನ ಒಂದು ಅನಿಸಿಕೆ ಏನು ಅಂದ್ರೆ ಸರ್, ಆನೆಸ್ಟ್ ನನ್ನ ಒಪಿನಿಯನ್ನು, ಈವನ್ ಫಾರ್ ದ್ಯಾಟ್ ಮ್ಯಾಟರ್ ರಿಕ್ವೆಸ್ಟ್ ಅಂತಾದರೂ ಅಂದ್ಕೊಳ್ಳಿ, ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆಯಲ್ಲ, ನೀವು ದರ ನಿಗದಿ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲಪ್ಪ, ಇರೋದನ್ನ ಮಾನಿಟ್ರ್ ಮಾಡಿ ಫಸ್ಟು. ಮಾನಿಟರಿಂಗ್ ದ ಥಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತು, ಜನ 1,000 ಅಲ್ಲ 2,000 ಆದ್ರೂ ಚಿಂತೆ ಇಲ್ಲ, ಹೆಂಗೋ ಹೊಟ್ಟೆ ಬಟ್ಟೆ ಕಟ್ಟಿ ಅನಿವಾರ್ಯಕ್ಕೆ ತಗೊಳ್ತೀವಿ ಅಂತಾನೆ ಇಟ್ಕೊಳ್ಳಿ. ಬಟ್ ನೀವು ಮಾನಿಟರ್ ಮಾಡಿ, ಸಿಗ್ತಾ ಇಲ್ವಲ್ಲ ನಮ್ಗೆ, ಕ್ಯೂ ನಿಂತ್ಕೊಳ್ಬೇಕಲ್ಲ ಈಗ. ಅಂಡ್ ಅಟ್ ದ ಸೇಮ್ ಟೈಮ್ ಜನ ಕೂಡ ಪ್ಯಾನಿಕ್ ಆಗೋದು ಬೇಡ. ಕೆಲವು ಕಡೆ ಸಪ್ಲೈ ಕರೆಕ್ಟಾಗಿ ಆಗ್ತಿದೆ, ಕೆಲವು ಕಡೆ ಸಿಗ್ತಾ ಇದೆ, ಕೆಲವು ಕಡೆ ಸಿಗ್ತಾ ಇಲ್ಲ. ಬಟ್ ಈಗ ಏಜೆನ್ಸಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, 30% ಆಗೋ ಬುಕ್ಕಿಂಗು 90% ಹೋಗಿದೆ ಅಂತ ಹೇಳ್ತಾರೆ. 100 ಸಿಲಿಂಡರ್ ಬುಕ್ಕಿಂಗ್ ಜಾಗದಲ್ಲಿ 900 ಸಿಲಿಂಡರ್ ಆಗ್ತಾ ಇದೆ ನಮಗೆ, ನಾವು ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಅವರು ಕೇಳ್ತಿದ್ದಾರೆ. ಬಿಕಾಸ್ ಅವರಿಗೂ ಅದು ತುಂಬಾನೇ ಒಂಥರ ಹೆಕ್ಟಿಕ್ ಆಗೋಗಿದೆ. ಈಗ ಏಜೆನ್ಸಿಗಳವರು ಕೂಡ ಅವರು ಏನು ಮಾಡೋಕ್ಕಾಗ್ತಿಲ್ಲ, ಸಪ್ಲೈ ಎಷ್ಟಿದೆಯೋ ಅದರಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದೆ ಇವಾಗ. ಮೇಡಮ್, ಇಲ್ಲಿ ಈಗ ಸರ್ಕಾರಗಳನ್ನು ಈ ಟೈಮಲ್ಲಿ, ಕ್ರೂಷಿಯಲ್ ಟೈಮಲ್ಲಿ, ಆಫ್ಕೋರ್ಸ್ ಸರ್ಕಾರ ಇಂಟರ್ಫಿಯರ್ ಹೇಗೆ ಮಾಡ್ಬೋದು, ಯಾವ ರೀತಿ ರೆಗ್ಯುಲೇಟ್ ಮಾಡ್ಬೋದು, ಈ ಥರ ಹೇಳ್ಬೋದೇ ಹೊರತು, ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದ ಕೂಡಲೇ ಈಗಾಗಲೇ ಅವರು ರೇಷನಲೈಸೇಷನ್ ಮಾಡ್ಲಿಕ್ಕೆ ಶುರು ಮಾಡೋದಂದರೆ ರೇಷನ್ ಥರ ಅದನ್ನ ಏನು ಕಂಡೀಷ್ನಲ್ ಆಗಿ ಮಾರಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಿಕಾಷನರಿ ಬೇಕೇ ಬೇಕು. ತಿರ್ಗಾ ನಾವೇ ಕೇಳ್ತೀವಿ, ಏನು ಸರ್ಕಾರನ ನೀವು ಬುದ್ಧಿ ಇರಲಿಲ್ಲ. ನನಗೆ ಅನ್ಸುತ್ತೆ ಇದು ಟೀಕಿಸುವ ಸಮಯ ಅಲ್ಲ ಅಂತ ಅನ್ಸುತ್ತೆ. ಟೀಕೆ ಮಾಡೋದಕ್ಕಿಂತ ನಮಗೆ ನಿಜವಾಗ್ಲೂ ಬುದ್ಧಿವಂತರಾದ್ರೆ ನಮಗೆ ನಿಜವಾಗ್ಲೂ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋ ಸಮಯ ಇದು. ಕರೆಕ್ಟ್. ಗವರ್ಮೆಂಟ್ ಇನ್ನೊಂದು ವಿಚಾರ ಹೇಳ್ಬೇಕಮ್ಮ, ಮೊನ್ನೆ ರೀಸೆಂಟ್ ಆಗಿ ಸರ್ಕಾರ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ CNG ಸಿಗ್ತಾ ಇದೆ, ಗ್ಯಾಸ್ ಕನೆಕ್ಷನ್ ಸಿಗ್ತಾ ಇದೆ, ದಯವಿಟ್ಟು ತಗೊಳ್ಳಿ ಅಂತ ಹೇಳಿ. ಸುಮಾರು ಜನ ಗ್ಯಾಸ್ ಕನೆಕ್ಷನ್ ತಗೊಳ್ಳಿ. CNG ಪೈಪ್ಲೈನ್ ಬಂದಿರೋಂತ ಏರಿಯಾಗಳಲ್ಲಿ
ಗ್ಯಾಸ್ ಕನೆಕ್ಷನ್ ತಗೊಂಡಿಲ್ಲ. ಅವಾಗ ಗೇಲ್ ಗ್ಯಾಸ್ ಸಮಥಿಂಗ್ ಅನ್ಕೊಳ್ತೀನಿ, ಗೇಲ್ ಗ್ಯಾಸ್ ಕನೆಕ್ಷನ್ ಮನೆ ಕನೆಕ್ಷನ್ ಮಾಡಿದ್ದಾರೆ. ಗೇಲ್ ಗ್ಯಾಸ್ ಕನೆಕ್ಷನ್, ನ್ಯಾಚುರಲ್ ಗ್ಯಾಸ್. ಆ ಗೇಲ್ ಕನೆಕ್ಷನ್ ಏನಿದೆ ಆ ಕೆಲವೊಂದು ಏರಿಯಾಗಳಲ್ಲಿ ಬಂದಿದೆ, ಆದ್ರೆ ಎಲ್ಲಾ ಮನೆಯವರು ತಗೊಂಡಿಲ್ಲ. ಯಾಕೆಂದ್ರೆ ಪೈಪ್ಲೈನ್ ಕೆಲಸ ಮಾಡಬೇಕು. ಇಲ್ಲ ಯಾರು ಅಂತಲ್ಲ, ತಗೊಂಡಿಲ್ಲ. ಇಲ್ಲ ಇಲ್ಲ ರುದ್ರಮೂರ್ತಿ ಅವರೇ ನೀವು ಹಂಗೆ ಹೇಳಕ್ ಹೋಗ್ಬೇಡಿ. ಬಹುತೇಕ ಅಪಾರ್ಟ್ಮೆಂಟ್ಗಳಲ್ಲಿ ಈಗ ಗೇಲ್ ಗ್ಯಾಸ್ ಕನೆಕ್ಷನ್ ನ ಕಂಪಲ್ಸರಿ ಮಾಡಿದ್ದಾರೆ. ಮಾಡ್ತಾ ಇದ್ದಾರೆ. ಎಸ್. ಸೊ ಹಾಗಾಗಿ ಎಲ್ಲರೂ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಎಲ್ಲರೂ ಸಹ ದಯವಿಟ್ಟು ನಿಮ್ಮ ಏರಿಯಾಗಳಲ್ಲಿ ಇರುವಂತಹವರು ದಯವಿಟ್ಟು ಆ ಗೇಲ್ ಕನೆಕ್ಷನ್ ತಗೊಂಡ್ರೆ ಸೆಂಟ್ರಲೈಸ್ ಆಗಿ ಸರ್ಕಾರ ಮಾನಿಟರ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಈ ಕಾಳದಂಧೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಎಸ್ ಪುಷ್ಪ ಅವರೇ, ನಾವು ಗೃಹಿಣಿಯರ ಸಮಸ್ಯೆ ಬಗ್ಗೆ ಮಾತಾಡಿದಾಗ ಯಾವುದೇ ಬೆಲೆ ಏರಿಕೆ ಆದ್ರೂ ಅದರ ಬಿಸಿ ತಟ್ಟೋದು ಮೊದಲು ಮನೆಯ ಗೃಹಿಣಿಗೆ. ಯಾಕೆಂದ್ರೆ ಮನೆಯಲ್ಲಿ ಇವತ್ತು ಹೆಣ್ಮಕ್ಳು ದುಡಿತಾರೆ, ಗಂಡಸರು ದುಡಿತಾ ಇದ್ದಾರೆ, ಇಬ್ರು ದುಡಿಮೆ ಇದ್ರು ಮನೆ ನಡೆಸೋದು ತುಂಬಾನೇ ಕಷ್ಟ ಇದೆ. ಕೆಲವು ಮನೇಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಕೆಲವ್ರ ಮನೇಲಿ ಕೆಲ್ಸಕ್ಕೆ ಹೋಗಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲಿ ಬಹುತೇಕ ಹೆಣ್ಮಕ್ಳು ಮನೆಯಿಂದ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಅಂತೂ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸದಲ್ಲಿ. ಸೊ ಹಂಗಿರುವಾಗ ಈಗ ಒಂದೊಂದ್ ಸಮಯ ನಾ ಹೇಳ್ತೀನಿ, ಈಗ ಜೇಬ್ ತುಂಬಾ ದುಡ್ಡಿದ್ರು ತಿನ್ನಕ್ ಅನ್ನ ಸಿಗಲ್ಲ. ಈಗ ಆಲ್ಮೋಸ್ಟ್ ನಾವು ಅದೇ ಸಿಚುವೇಶನ್ ರೀಚ್ ಆಗ್ತಾ ಇದೀವಿ. ಅಂದ್ರೆ ಈಗ ಮನೇಲಿ ಎಲ್ಲ ಇದ್ರೂ ನಮಗೆ ಅಡುಗೆ ಮಾಡ್ಕೊಳ್ಳೋ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದೀವಿ. ಈ ಬೆಲೆ ಏರಿಕೆಯ ಬಿಸಿ ಗೃಹಿಣಿಯರಿಗೆ ಎಷ್ಟು ಮಟ್ಟಕ್ಕೆ ಅದೊಂದು ಬಿಸಿ ತಟ್ಟುತ್ತೆ ಅಂತ ಹೇಳ್ತೀವಿ? ತಟ್ಟುತ್ತೆ ಅಂದ್ರೆ ಬಿಸಿ ತಡ್ಕೊಳಕ್ಕೆ ಆಗಲ್ಲ. ಈಗ ಒಂದ್ ಕಡೆ ಆಲ್ರೆಡಿ ಸರ್ಕಾರ ಬಂದ ಮೇಲೆ ಒಂದಷ್ಟು ಬೆಲೆ ಏರಿಕೆ ಮಾಡಿ ಆಗೋಗಿದೆ, ಪ್ರತಿಯೊಂದು ಆಗ್ತಾ ಇದೆ ಮೇಡಮ್. ಬರೀ ಒಂದೇ ಅಲ್ಲ, ಇವಾಗ ನೋಡ್ರಿ ಯುದ್ಧದಿಂದ ಇದು ಯಾವುದೋ ಅಡಿಗೆ ಎಣ್ಣೆ ಇದು ರೇಟ್ಗಳು ಜಾಸ್ತಿ, ಸಪ್ಲೈ ಇಲ್ಲ ಅಂತ ಅದು ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಆಗಿದೆ. ಇವಾಗ ಸಿಲಿಂಡರ್ ಅಂತೂ ಇಷ್ಟು 2,000 3,000 ಕೊಡ್ತೀನಿ ಅಂದ್ರೂ ಸಿಗ್ತಾನೆ ಇಲ್ಲ. ಲೈನ್ ನಿಂತ್ಕೋಬೇಕು, ನಿಂತ್ಕೊಂಡ್ರೂ ಸಿಗ್ತಾ ಇಲ್ಲ. ಕೆಲವರು ಪಾಪ ಮನೆಯಲ್ಲಿ ಇಬ್ಬರೇ ಇರ್ತಾರೆ ನೋಡಿ, ವಯಸ್ಸಾದವರು ಅಂತ, ಇವ್ರಿಗೆ ಸಿಲಿಂಡ್ರ್ ಸಿಕ್ಕಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಎಷ್ಟು ಕಷ್ಟ ಅಲ್ವಾ? ದುಡ್ಡು ಇದ್ರೂ ತಿನ್ನೋದಕ್ಕೆ ಅನ್ನ ಇಲ್ಲ ಅನ್ನೋ ಪರಿಸ್ಥಿತಿ ಆಯಿತು. ಕರೋನಾ ಇರುವಾಗ ಬಿಡಿ, ಎಲ್ಲರೂ ಯಾವುದೋ ಸಂಸ್ಥೆಗಳಿಂದ ಊಟ ಹಂಚುತ್ತಾ ಇದ್ದರು. ಆವಾಗ ಆರೋಗ್ಯದ ಭಯ ಇತ್ತು. ಇವತ್ತು ಹೊಟ್ಟೆ ಭಯ ಶುರು ಆಗಿಬಿಟ್ಟಿದೆ ಎಲ್ರಿಗೂ. ಸಿಲಿಂಡ್ರ್ ಇಲ್ದಿರ ಹೊಟ್ಟೆಗೆ ಊಟ ಏನು ತಿನ್ನೋಣ, ಯಾರು ಕೊಡ್ತಾರೆ? ಎಲ್ರಿಗೂ ಭಯನೇ ಸಿಲಿಂಡ್ರು. ಇವತ್ತು ನಾವು ಅವ್ರಿಗೆ ಅಡುಗೆ ಮಾಡ್ಕೊಟ್ಬಿಟ್ರೆ ಅದೇ ಒನ್ ಟೈಮು ನಮ್ಮ ಮನೆಗೆ ಆಗುತ್ತಲ್ಲ. ಸಿಲಿಂಡ್ರ್ ಬರದೇ ಇರುವಾಗ ಒಂದಿನ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಧಾರಾಳವಾಗಿ ಯಾರು ತೊಗೊಂಬಂದು ಕೊಡೋಕ್ಕೂ ಆಗಲ್ಲ ಪಾಪ, ಅದನ್ನು ನೋಡ್ಕೊಂಡು ಅನುಭವಿಸೋಕ್ಕೂ ಆಗಲ್ಲ. ಇಂಥ ಪರಿಸ್ಥಿತಿ ಗೃಹಿಣಿಯರಿಗೆ ತುಂಬ ಇದೆ. ಯಾವ ಥರ ಮ್ಯಾನೇಜ್ ಮಾಡೋದು ಅಂದರೆ ನಿಜವಾಗ್ಲೂ ಅವಳಿಗೆ 10 ತಲೆ ಇದ್ರೂ ಯೋಚನೆ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ನನ್ನ ಪ್ರಕಾರ. ಆಕ್ಚುಲಿ ಈ ದೇಶದ ಅಥವಾ ಈ ರಾಜ್ಯದ ಗೃಹಿಣಿಯರಿದಾರಲ್ಲ, ಅವರು ಬ್ರಿಲಿಯಂಟ್ ಬ್ರೈನ್ ಆಫ್ ಇಂಡಿಯಾ ಅಂತಾನೆ ಹೇಳ್ಬೇಕು. ಕೂಡಿಡೋದ್ರಿಂದ ಹಿಡಿದು ಇಲ್ಲ, ನಾನು ಹೇಳ್ತೀನಿ ಕೇಳಿ, ಈ ದೇಶದ ಬ್ರಿಲಿಯಂಟ್ ಬ್ರೈನ್ ಆಫ್ ಇಂಡಿಯಾ ಯಾರಾದ್ರೂ ಅಂತ ಬ್ರಿಲಿಯನ್ಸಿ ಯಾರಿಗಾದ್ರೂ ಇದ್ರೆ ಅದು ಈ ದೇಶದ ಮಹಿಳೆಯರಿಗೆ, ಈ ದೇಶದ ಗೃಹಿಣಿಯರಿಗೆ ಅಂತ ನಾನು ರಾಜಾರೋಷವಾಗಿ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು 10 ರೂಪಾಯಿ ದುಡಿಮೆ ಇರ್ಲಿ, 1000 ರೂಪಾಯಿ ದುಡಿಮೆ ಇರ್ಲಿ, 1,00,000 ರೂಪಾಯಿ ದುಡಿಮೆ ಇರ್ಲಿ, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ಟೆಕ್ನಿಕ್. ಒಬ್ಬ ಹೆಣ್ಮಗಳಿದಾಳಲ್ಲ, ಬೈ ಬರ್ತ್ ಶಿಲ್ ಬಿ ಎನ್ ಫಿನಾನ್ಸ್ ಮಿನಿಸ್ಟರ್. ಅದು ಹುಟ್ಟಿನಿಂದನೇ ಆ ಗುಣ ಬಂದ್ಬಿಟ್ಟಿರತ್ತೆ ನಿಭಾಯಿಸುವಂತದ್ದು. ಮೇಡಮ್, ಪುಷ್ಪಾ ಮೇಡಮ್, ಧನಂಜಯ ಸರ್ ಹೇಳೋದು ಅಲ್ಲಿಗೆ ಬರ್ತೀನಿ. ಇದು ಇವ್ರದ್ದು ಇಬ್ಬರಿಗೂ ಮ್ಯಾಚ್ ಆಗುವಂತ ಒಂದು ಕಾನ್ಸೆಪ್ಟಿಗೆ ಬರ್ತೀನಿ. ಏನಂದ್ರೆ ಒಬ್ಬರು ಲೇಡೀಸ್ ಮಾತಾಡ್ತಿದ್ರು ನಿನ್ನೆ. ಸೊ ನಮಗೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಆಯ್ತಾ? ಈಗ ನಾವು ಕರೆಂಟಲ್ಲಿ ಇಂಡಕ್ಷನ್ ಕುಕ್ಕರ್ ಧನಂಜಯ ಅವರು ಹೇಳೋ ಥರ ಮಾಡ್ಲಿಕ್ಕೆ ಹೋದ್ರೆ ನಂದು ಈ ಫ್ರೀ ಹೋಗುತ್ತೆ. ಓಕೆ, ಆ ರೀತಿ ಯೋಚನೆ ಮಾಡ್ತಾರೆ ಅಂತ ಹೊಟ್ಟೆಗೆ ಊಟನೇ ಸಿಗ್ತಿಲ್ಲ, ನೀವು 200 ಯೂನಿಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಸರ್. ಇಲ್ಲಿ 500 ರೂಪಾಯಿ ಎಕ್ಸ್ಟ್ರಾ ಬಂದ್ರು ಕಟ್ಟಕ್ಕೆ ರೆಡಿ ಇದ್ದಾರೆ. ಸ್ಟವ್ಗಳೇ ಬೆಲೆ ರೇಟ್ ಆಗಿ 5,000 ಯಾರು ಇಟ್ಕೊಂಡಿರ್ತಾರೆ ಓಡಕ್ ತಗೊಂಬರೋದಕ್ಕೆ? ಮನೆಯಲ್ಲಿದ್ರು ರಿಪೇರಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಏನೇನೋ ಪ್ರಾಬ್ಲಮ್ ಇದೆ, ಒಂದೇ ಅಲ್ಲ ಪ್ರಾಬ್ಲಮ್ ಅಂದ್ರೆ ಪ್ರತಿ ಮನೇನು. ಅಂದ್ರೆ ಈಗ ನೋಡಿ, ಇದು ಸಮ್ಮರ್, ಪವರ್ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಕರೆಂಟ್ ಸ್ಟವ್ ಇಟ್ಕೊಂಡ್ರು ಸಮಯಕ್ಕೆ ಸಂದರ್ಭಕ್ಕೆ ಬರಲ್ಲ. ಏನ್ ಮಾಡ್ತೀರಾ ಮೇಡಮ್? ಹೇಳ್ದಂಗೆ ಈ CNG ಇಸ್ ಎ ಬೆಟರ್ ಆಲ್ಟರ್ನೇಟಿವ್. ಯಾಕೆಂದ್ರೆ ಈ ಏನದು EV ಇದೆಯಲ್ಲ, EV ಆಟೋಮೊಬೈಲ್ ಸೆಕ್ಟರ್ಗೆ ಜಾಸ್ತಿ ಡಿಪೆಂಡ್ ಆಗೋ ಬದಲು CNG ಇಸ್ ಬೆಟರ್, ಲೆಸ್ ಪೊಲ್ಯೂಟೆಂಟ್. ಅಲ್ಲಿ ರೆಸಿಡ್ಯೂಸ್ ಇಲ್ಲ. ಈ EVಗಳೇನಿದೆ ಅದರಲ್ಲೇ ಬ್ಯಾಟ್ರಿ ಮತ್ತೆ ಡಂಪ್ ಆಗೋದು ನಮ್ಮ ದೇಶದಲ್ಲೇ. ಹೋದ ಇಂಟರ್ವ್ಯೂಲ್ ಕೂಡ ಅದೇ ಹೇಳಿದ್ದೆ, ಡಂಪ್ ನಮ್ಮಲ್ಲೇ ಆಗೋದು. ಅದು ಒಂದು ಡಂಪಿಂಗ್ ಯಾರ್ಡ್ ಥರ ಆಗೋಗುತ್ತೆ. ಮತ್ತು ಅದನ್ನು ರೀಸೈಕ್ಲಿಂಗ್ ಮಾಡಿ ಅದರಿಂದ ನಾವೇನೋ ಎನರ್ಜಿ ಯೂಸ್ ಮಾಡಬೇಕು ಅಂತೇಳಿ ರೀಸೆಂಟಾಗಿ ಅವರು ಅಜಯ್ ಚೌಧರಿ ಅಂತ ಒಬ್ಬರು CEO ಹೇಳ್ತಾ ಇದ್ರು, ಹೌ ಇಫೆಕ್ಟಿವ್ಲಿ ವಿ ಹ್ಯಾವ್ ಟು ಯೂಸ್ ದ್ಯಾಟ್ EV ರೆಸಿಡ್ಯೂಸ್ ಅಂತ ಕೂಡ, ಅಂದರೆ ಯೂಸ್ ಮಾಡಿದ್ಮೇಲೆ. ಸೊ CNG ಇಸ್ ಲೆಸ್ ಪೊಲ್ಯೂಟೆಂಟ್. ಬಟ್ ನಾವು 50% ಇನ್ನೂ ಕೂಡ ಹೊರ ದೇಶಗಳಿಗೆ ಡಿಪೆಂಡ್ ಆಗಿದ್ದೀವಿ. 50% ಮಾತ್ರ ನಮ್ಮಲ್ಲಿದೆ.
ಸೊ ಸ್ಲೋಲಿ CNG ಒಂದು, EV ಒಂದು, ಕರೆಂಟ್ ಒಂದು, ಡೊಮೆಸ್ಟಿಕ್ ಕರೆಂಟ್ ಒಂದು, ಎಲ್ಲದಕ್ಕೂ ಮಾಡಿಕೊಂಡು ಸದ್ಯಕ್ಕೆ ಮ್ಯಾನೇಜ್ ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಕೂಡಲೇ ಇನ್ನೊಂದು ಯಾವುದೋ ಪ್ರೊಡಕ್ಷನ್ ಜಾಸ್ತಿ ಮಾಡೋಣ ಮತ್ತೊಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ ಈಗ ಧನಂಜಯ್ ಸರ್, ನಾವು ಇನ್ನೊಂದು ಈಗ ಹೋಟೆಲ್ ವಿಚಾರ ಅಂತ ಬಂದಾಗ ಹೋಟೆಲ್ ಉದ್ಯಮ ಅನ್ನೋದಿದೆಯಲ್ಲ ಬಹಳ ದೊಡ್ಡ ಉದ್ಯಮ ಅದು. ಬರೀ ಅದ್ರ ಬಿಸಿ ಮಾಲೀಕರಿಗೆ ಮಾತ್ರ ತಟ್ಟಲ್ಲ. ಕೆಲವರು ಮಳಿಗೆ ಬಾಡಿಗೆಗೆ ತಗೊಂಡು ಹೋಟ್ಲು ನಡೆಸೋರು ಇರ್ತಾರೆ. ಡೈಲಿ ಬಾಡಿಗೆ ಕೆಲವರು ತಿಂಗಳು ಕೊಡೋದಿರುತ್ತೆ, ಕೆಲವರು ಡೈಲಿ ಪೇಮೆಂಟ್ ಇರುತ್ತೆ. ಮತ್ತು ಅಲ್ಲಿನ ಸಿಬ್ಬಂದಿ ಕೆಲಸ ಕಳ್ಕೊಳ್ಳೋ ಅಂಥದ್ದು, ಈಗ ಕೆಲಸ ಜಾಸ್ತಿ ಇಲ್ಲ, ಅಡುಗೆ ಕೆಲಸ ಜಾಸ್ತಿ ಮಾಡೋದಿರಲ್ಲ ಅಂತ ಅಂದಾಗ ದುಡ್ಡು ಸೇವ್ ಮಾಡೋದಕ್ಕೆ ಕೆಲವ್ರನ್ನ ಕೆಲಸದಿಂದ ತೆಗಿಬೇಕಾಗತ್ತೆ, ಲೇ ಆಫ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಕಾರ್ಮಿಕ ವಲಯನ ತುಂಬಾನೇ ಸ್ಟ್ರಗಲ್ ಮಾಡುವಂಥ ಸಿಚುವೇಶನ್ ಇದು. ಖಂಡಿತ. ಸೊ ಏನು ಹೇಳ್ತೀರಿ? ನೀವು ಹೇಳಿದ್ದು ತುಂಬಾ ಮುಖ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವಾಗ ಹೋಟೆಲ್ ಉದ್ಯಮದಲ್ಲಿ ನೀವು ಹೇಳಿದಾಗೆ ಕಾರ್ಮಿಕರ ಸಂಖ್ಯೆ ಈಗ ಮೆನು ಐಟಮ್ಸ್ ನ ಕಮ್ಮಿ ಮಾಡಿದ 50 ಐಟಮ್ ಇರೋದನ್ನ 10 ಅಥವಾ 15 ಐಟಮ್ ಮಾಡಿದಾಗ ಅಷ್ಟು ಕೆಲಸಗಾರರು ಬೇಕಾಗಲ್ಲ. ಸಪ್ಲೈ ಕೊಡೋರಾಗ್ಬೋದು, ಅಥವಾ ಪ್ರಿಪೇರ್ ಮಾಡೋಂಥವ್ರು ಆಗ್ಬೋದು, ಸಾಮಾನ್ಯ ತರೋಂಥವ್ರು ಎಲ್ಲರ ಸಂಖ್ಯೆ ಕಡಿಮೆ ಆಗುತ್ತೆ. ಅಂತ ಸಂದರ್ಭಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ನಿರ್ಣಯವನ್ನು ತಗೊಂಡು ಯಾವ ಹೋಟೆಲ್ಗಳಿಗೆ ಏನು ಗ್ಯಾಸಿನ ಸಮಸ್ಯೆ ಆಗಿದೆ ಆ ಹೋಟೆಲ್ಗಳಿಗೆ ಗ್ಯಾಸ್ ಅನ್ನು ಸಪ್ಲೈ ಮಾಡುವಂತ ವ್ಯವಸ್ಥೆ, ನಾನು ನಮ್ಮ ಹೋಟೆಲ್ ಮಾಲೀಕರ ಸಂಘದವರಿಗೆ ಒಂದು ಮನವಿಯನ್ನು ಮಾಡ್ತೇನೆ, ದಯವಿಟ್ಟು ಇಮಿಡಿಯೇಟ್ ಆಗಿ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು. ಹೇಳಿ ಸರ್, ಸ್ಟ್ರಕ್ ಆಯ್ತು ನಿಮ್ಮ ಆನ್ಲೈನ್, ಐ ಥಿಂಕ್ ಡೋಂಟ್ ನೋ ನೆಟ್ವರ್ಕ್ ಇಶ್ಯೂಸ್ ಇರಬಹುದು ಅಂತ ಅನ್ಸುತ್ತೆ. ಯಾಕೆ ಹೇಳಕ್ ಬಂದೆ, ಮಾಡಿದ್ರೆ ಗ್ಯಾಸ್ ಬಂದ್ಬಿಟ್ರೆ ಆಟೋಮೆಟಿಕಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳಬಾರ್ದು ಅಂತಂದ್ರೆ ರಾಜ್ಯ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಅವರ ಹಿತರಕ್ಷಣೆಯನ್ನ ಕಾಯ್ಬೇಕು ಅನ್ನೋದು ನನ್ನ ಮನವಿ. ಬಿಕಾಸ್ ಇದು ಹೆಂಗೆ ಚೈನ್ ಲಿಂಕ್ ಅಂದ್ರೆ, ಈಗ ನೋಡಿ, ಈಗ ನಾರ್ತ್ ಇಂಡಿಯನ್ ಐಟಮ್ಸ್ಗೆ ಬೇರೆ ಚೆಫ್ ಇರ್ತಾರೆ, ಅವ್ರು ಯಾವುದೋ ಬೇರೆ ಸ್ಟೇಟಿಂದ ಬಂದಿರ್ತಾರೆ, ಅವ್ರಿಗೆ ಅಲ್ಲೇ ಯಾವುದೋ ಒಂದು ಚಿಕ್ಕ PG-ನೋ ಇಲ್ಲ ಯಾವುದೋ ರೂಮ್ಗಳೋ ಮಾಡಿಕೊಟ್ಟಿರ್ತಾರೆ, ಅದಕ್ಕೆ ಬಾಡಿಗೆ ಕೊಡಬೇಕು, ಇವ್ರಿಗೆ ಸಂಬಳ ಕೊಡಬೇಕು. ಇಲ್ಲಿ ವ್ಯಾಪಾರನೇ ಅಷ್ಟು ಆಗ್ತಾ ಇಲ್ಲ ಅಂದಾಗ ಸೊ ಸಂಬಳ ಕೊಡೋಕೆ ಸಮಸ್ಯೆ ಆಗುತ್ತೆ, ಬಾಡಿಗೆ ಕಟ್ಟಕ್ಕೆ ಸಮಸ್ಯೆ ಆಗುತ್ತೆ, ಪ್ರತಿಯೊಂದಕ್ಕೂ ಸಮಸ್ಯೆ. ಮತ್ತೆ ಸಡನ್ ಆಗಿ ಕೆಲಸಕ್ಕೆ, ಆಮೇಲೆ ಇನ್ನೊಂದು ಮೇನ್ ನನಗೆ ಗೊತ್ತಿರೋ ಹಾಗೆ ಧನಂಜಯ್ ಜಿ, ಐ ಡೋ ನಾಟ್ ನೋ ಎಷ್ಟು ಮಟ್ಟಿಗೆ ಇದು ಅಂತ ಹೇಳಿ, ಒಂದು ಸಲ ನೀವು ಚೆಫ್ಗಳನ್ನ ಕೆಲಸ ಇಲ್ಲ ಬೇಡ ಅಂತ ನೀವು ಕಳಿಸ್ಬಿಟ್ರೆ ವಾಪಸ್ ಬರಲ್ಲ ಅವರು. ಹೋಟೆಲ್ಗಳಲ್ಲಿ ಚೆಫ್ಗಳ ಅಭಾವನೂ ಸಿಕ್ಕಾಪಟ್ಟೆ ಇದೆ. ಚೆಫ್ ಅಂತಾನೆ ಅಲ್ಲ, ಸಿಬ್ಬಂದಿನೇ ಆಗ್ಲಿ, ನೀವು ಒಂದ್ಸಲ ಈಗ ಅವರು ವಾಪಸ್ ಹೋಗ್ಬಿಟ್ರು ಅಂದ್ರೆ ವಾಪಸ್ ಕರ್ಸ್ಕೊಳಕ್ಕಾಗಲ್ಲ. ಸೊ ಒಬ್ಬ ಮಾಲೀಕ ಕೈಯಿಂದಾದ್ರೂ ಸಂಬಳ ಕೊಟ್ಕೊಂಡು ಅವ್ರನ್ನ ಅಷ್ಟು ದಿವಸ ಮುಂದಕ್ಕೆ ತಳ್ಕೊಂಡು ಹೋಗ್ಲೇಬೇಕು. ಆ ಸಿಚುವೇಶನ್ ಇದೆ. ಏನಂತೀರಿ ಧನಂಜಯ್ ಜಿ? ಖಂಡಿತ ನಮ್ಮ ಶೆಫ್ ವಿಚಾರ ಅಂತ ಬಂದಾಗ ಮತ್ತೆ ಹೋಟೆಲ್ ಉದ್ಯಮದಲ್ಲಿ ಬರೀ ಬೆಂಗಳೂರು ಮಾತ್ರ ಅಲ್ಲ, ಯಾಕಂದ್ರೆ ಹೋಟೆಲ್ ಉದ್ಯಮ ಎಲ್ಲಾ ನಗರಗಳಲ್ಲಿ ಇವತ್ತೇನಾಗಿದೆ ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡುವಂತಹ ಸಂಖ್ಯೆ ಕಡಿಮೆ ಆಗಿದೆ. ನೀವು ಶನಿವಾರ ಭಾನುವಾರ ಬಂತು ಅಂದ್ರೆ ಎಲ್ಲರೂ ಹೋಟೆಲ್ಗೆ ಊಟ ಮಾಡುವಂತ ಪರಿಸ್ಥಿತಿ ಇದೆ. ಸೊ ಹಂಗಿದ್ದಾಗ ಶೆಫ್ಗಳಿಗೆ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಇವತ್ತು ಈ ಒಂದು ಟೆಂಪರರಿ ಆಗಿ ಕೆಲಸ ಕಳ್ಕೊಂಡಂತ ಪರಿಸ್ಥಿತಿ ಬಂದ್ರೆ ಅವ್ರು ಖಂಡಿತ ಮತ್ತೆ ವಾಪಸ್ ಬರಲ್ಲ. ಹೋಟೆಲ್ ಉದ್ಯಮ ಇದೆಯಲ್ಲ, ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಮ್ಯಾನ್ ಪವರ್ ಇಲ್ಲ ಅಂತ ಅಂದ್ಬಿಟ್ರೆ ಇಲ್ಲಿ ಎನರ್ಜಿ ಪವರ್ ಇಲ್ಲ, ಅಲ್ಲಿ ಮ್ಯಾನ್ ಪವರ್ ಇಲ್ಲ. ಏನಾಗ್ಬೇಕು ಅವ್ರ ಕತೆ ಹೇಳಿ. ಒಂದು ಒಳ್ಳೆ ಹೋಟೆಲ್ ಚೆನ್ನಾಗಿ ಬರಬೇಕು ಅಂದ್ರೆ ಅಲ್ಲಿ ಚಟ್ನಿ, ಒಂದು ಉದಾಹರಣೆ ಕೊಡ್ತೀನಿ, ಬಸವನಗುಡಿಯಲ್ಲಿ ಹೆಸರಿಳಲ್ಲ, ಯಾವ್ದೋ ಒಂದು ಹೋಟೆಲ್ ದೋಸೆ ಮತ್ತೆ ಚಟ್ನಿ ಮತ್ತೆ ಇಡ್ಲಿಗೆ ಬಹಳ ಫೇಮಸ್. ಸೊ ಅಲ್ಲಿ ಬರೋದು ಜನ ಆ ಚಟ್ನಿ ರುಚಿಗೋಸ್ಕರ ಬರ್ತಾರೆ. ಅದೇ ಅಲ್ಲಿ ಕೆಲಸ ಮಾಡೋರ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಅಲ್ಲಿ ಆ ಹೋಟೆಲ್ಲೇ ಹೊರಟೋಗ್ಬಿಡುತ್ತೆ. ಸೊ ಹಾಗೆ ಶೆಫಿನ ಮುಖ್ಯ ಪ್ರಾಮುಖ್ಯ ತುಂಬಾ ಇದೆಯಮ್ಮ ಹೋಟೆಲ್ ಉದ್ಯಮದಲ್ಲಿ. ಹಾಗಾಗಿ ಎಲ್ಲ ಮಾಲೀಕರಿಗೂ ಅಷ್ಟೇ ಮನವಿ, ದಯವಿಟ್ಟು ನಿಮ್ಮ ಶೆಫ್ಗಳನ್ನ ಮನೆ ಕಳಿಸ್ಬಿಡಿ. ಬೆಳಗ್ಗೆ ನ್ಯೂಸ್ ನೋಡ್ತಾ ಇದ್ದೆ, ಬೆಳಗಾವಿಲಿ ಒಬ್ರು ಹೋಟೆಲ್ ಉದ್ಯಮಿ ಸೂಸೈಡ್ ಮಾಡ್ಕೊಂಡು. ಯಾಕಂದ್ರೆ ಬಾಗಲಕೋಟೆ ಇದು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಹೋಟ್ಲಿಗೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋದಕ್ಕಿಂತ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ. ನೀವು ಹೇಳಿದ ವಿಚಾರಕ್ಕೇನೆ, ಒಬ್ಬ ಹೋಟೆಲ್ ಮಾಲೀಕ ಒಂದು ಸಿಲಿಂಡರ್ ಸಿಗ್ತಾ ಇರಲ್ಲ, ಹೋಟೆಲ್ ಬಂದ್ ಮಾಡಿರ್ತಾರೆ. ಕೇವಲ ಅದಷ್ಟೇ ಕಾರಣ ಅಲ್ಲ ಸೂಸೈಡ್ ಮಾಡ್ಕೊಳ್ಳೋಕೆ, ವಿಪರೀತ ಸಾಲ ಮಾಡ್ಕೊಂಡಿರ್ತಾರೆ. ಇದು ಶಟ್ ಡೌನ್ ಆದಾಗ, ಹೋಟೆಲ್ ಬಂದ್ ಆದಾಗ ಕೊಡೋರು, ಅದನ್ನೇ ನಾನು ಹೇಳೋದು, ಈ ಸಮಯದಲ್ಲಿ ನಮ್ಗೆ ಮನುಷ್ಯತ್ವ ಬೇಕು. ಸಾಲ ಕೊಟ್ಟವರು ನಾನು ಯಾವ ಟೈಮಲ್ಲಿ ವಾಪಸ್ ಕೇಳ್ತಾ ಇದ್ದೀನಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅವ್ರಿಗೆ ದುಡಿಮೆ ಇದ್ರೆ ಸಾಲ ತೀರಿಸ್ಬೋದು, ದುಡಿಮೆ ಇಲ್ಲ, ಅವ್ರ ಮೇನ್ ಸೋರ್ಸೇನೆ ಶಟ್ ಡೌನ್ ಆಗೋಗಿದೆ, ಮತ್ತೆ ಎಲ್ಲಿಂದ ಸಾಲ ತೀರಿಸ್ತಾರೆ? ಸೊ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈ ಸಮಾಜ ತಲೆ ತೆಗೆಸ್ಬೇಕು. ನಾವು ಇಂಥ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಮಾರಲ್ ಸಪೋರ್ಟ್ ಕೊಟ್ಟು ನಿಂತ್ಕೊಳ್ಬೇಕೇ ಹೊರತು ನಾವು ಈ ಟೈಮಲ್ಲಿ ರಾಕ್ಷಸರ ತರ ರಕ್ತ ಹೀರ್ತಿದೀವಿ ಅಂತಂದ್ರೆ ನಾವು ಇಡೀ ನಾಗರಿಕ ಸಮಾಜ ತಲೆ ತೆಗೆಸ್ಬೇಕಾಗತ್ತೆ ಅಷ್ಟೇನೆ. ಇನ್ನೊಂದು,
ಹೋಟೆಲ್ ಇಂಡಸ್ಟ್ರಿಯನ್ನು ಡಿಪೆಂಡ್ ಆಗಿದ್ಕೊಂಡು ಇವತ್ತು ದೊಡ್ಡ ಒಂದು ಗಿಗ್ ವರ್ಕ್ ಇಂಡಸ್ಟ್ರಿ ಇದೆ, ಅದನ್ನು ಡಿಪೆಂಡ್ ಆಗ್ಕೊಂಡು ಇವತ್ತು ಪ್ರತಿಯೊಂದು ಹೋಟ್ಲನ್ನು ಹುಡ್ಕೊಂಡು ಹೋಗೋದು ಜನ ಆನ್ಲೈನಲ್ಲಿ ಏನು ಸಿಗುತ್ತೆ ಅಂತ ನೋಡಿ ನೋಡ್ತಾ ಇದ್ದಾರೆ. ಹೋಟ್ಲಿನ ಫೋಟೋ ಎಲ್ಲ ನೋಡೋದು ಹಿಂದಿನ ಕಾಲದ್ದಾಯ್ತು ಬೋರ್ಡ್ ನೋಡಿಕೊಂಡು. ಸೊ ಗಿಗ್ ವರ್ಕರ್ಸ್ ಎಲ್ಲಾನು ಇದಾಗ್ಬಿಡ್ತಾರೆ ಹೋಟೆಲ್ ಇಂಡಸ್ಟ್ರಿ. ಐ ಥಿಂಕ್ ಈಗ ಆಲ್ರೆಡಿ ಸ್ವಿಗ್ಗಿ ಇರಲಿ, ಝೊಮ್ಯಾಟೊ ಅಂತ ಆ್ಯಪ್ಗಳಿರಲಿ, ಬಹುತೇಕ ಹೋಟೆಲ್ಗಳು ಆನ್ಲೈನ್ ಡೆಲಿವರಿಯನ್ನ ಸ್ಟಾಪ್ ಮಾಡಿದಾವೆ. ಅಂಡ್ ಆಲ್ಮೋಸ್ಟ್ ರಾತ್ರಿ 11 ಗಂಟೆ ಮೇಲಂತೂ ಆನ್ಲೈನ್ ಡೆಲಿವರಿನೆಲ್ಲ ಸ್ವಿಗ್ಗಿಲಿ ಯಾವ ಹೋಟ್ಲು ನೋಡಿ ನೀವು ಅವೈಲೇಬಲ್ ಫ್ರಮ್ ಟುಮಾರೋ ಹಂಗೆ ತೋರ್ಸಕ್ ಶುರುವಾಗಿದೆ. ಸೊ ನೀವು ಹೇಳ್ದಂಗೆ ಆ ಗಿಗ್ ವರ್ಕರ್ಸ್ ಏನಿದಾರಲ್ಲ ಝೊಮ್ಯಾಟೊ ಅವರಿಗೆ ಬಹಳ ದೊಡ್ಡ ಪೆಟ್ಟು ಇದು. ಇವಾಗ ಜಸ್ಟ್ ಪೀಣ್ಯದಲ್ಲಿ 1 hour ಬ್ಯಾಕ್ ಇದೆ ನನ್ನ GST ಆಫೀಸ್ ಹತ್ರ. ಅಲ್ಲಿ ಒಂದು ಚಿಕ್ಕ ಹೋಟ್ಲ್ ಇದೆ. ಅಲ್ಲಿ ಹೇಗೆ ಮಾಡ್ತಾ ಇದ್ದೆ ಸುಮ್ಮನೆ ಕೇಳೋದು. ಇವಾಗ ನಮಗೆ ಎಲ್ಲ ಕಡೆ ಸಮಸ್ಯೆ ಇರುವಾಗ ನಾವು ಹೋದಾಗ ಮಾತಾಡಲೇಬೇಕಾಗ್ತದೆ. ಮಾತಾಡಿದ್ವಿ, ಕೇಳಿದಾಗ ಏನಿಲ್ಲ ಸರ್ ನಾವು ಒಲೆ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಅಂತ. ಹೆಂಗೆ ಒಲೆ ಮಾಡ್ತೀರಿ? ಟೀ ನಮ್ಮ ಮುಂದೆನೇ ಮಾಡ್ಕೊಡ್ತೀರಿ, ನೀವು ಹೆಂಗೆ ಒಲೆಯಲ್ಲಿ ಮಾಡ್ಕೊಡ್ತೀರಾ? ಇಲ್ಲ ಸರ್, ಮೇಜರ್ ಅಕ್ಕಿ ಅನ್ನ ಬೇಯಿಸೋದು ಇವೆಲ್ಲ ನಾವು ಬೆಳಿಗ್ಗೆನೇ ಬೇಯಿಸ್ಬಿಟ್ಟು ಒಲೆಯಲ್ಲಿ ಹೊರಗಡೆ ಇಟ್ಬಿಟ್ಟಿದ್ದೀವಿ. ಒಳಗಡೆ ಇಡೋದಕ್ಕಾಗಲ್ಲ, ಪೊಲ್ಯೂಷನ್ ಫುಲ್ಲು ಹೊಗೆ ತುಂಬಿಬಿಡುತ್ತೆ. ಆಮೇಲೆ ಅದು ಬೇರೆ ವಾಸನೆ ಅಂದ್ಬಿಡ್ತಾರೆ. ಅದಕ್ಕೆ ಸಣ್ಣ ಹೋಟ್ಲಿಗೆ ಹೋದ್ರಿ ಸುಬ್ರಹ್ಮಣ್ಯಜಿ, ದೊಡ್ಡ ಹೋಟ್ಲಲ್ಲೇ ಹಿಂಭಾಗದಲ್ಲಿ ಈಗ ಒಲೆ ಇಟ್ಕೊಂಡು ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಎಸ್ ಪುಷ್ಪ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್, ಲಾಸ್ಟ್ ಒಪಿನಿಯನ್ ಏನು ಹೇಳ್ತೀರಿ? ಇವಾಗ ಸಿಲಿಂಡರ್ಗಳು ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಅಡುಗೆ ಊಟಕ್ಕೆ ತೊಂದರೆ ಆಗ್ತಾ ಇದೆ. ಫಸ್ಟು ಮೇನ್ ನಮ್ಮ ಗೃಹಿಣಿಯರಿಗೆ ಪ್ರಾಬ್ಲಮ್ ಆಗಿರೋದೇ ಸಿಲಿಂಡ್ರ್ ಇಲ್ಲ. ನಾನು ಹೇಳೋದು ಏನು, ಮನೆಗಳಿಗೆ ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಕರೆಕ್ಟಾಗಿ 70 ದಿನಕ್ಕೆ ಏನು 70% ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇವಾಗ ಅದೇ ಸಿಗ್ತಾ ಇಲ್ಲ. 15 ದಿನ ಆದರೂ ಬುಕ್ ಮಾಡಿ ಬರ್ತಾ ಇಲ್ಲ ಸಿಲಿಂಡರ್ಗಳು. ಈ ಜನಗಳು ಕಾಯ್ತಾ ಇದ್ದಾರೆ, ಬಂದರೆ ಬುಕ್ ಮಾಡಿ ತಗೊಳ್ಳೋದು ಇಲ್ಲ, ಬುಕ್ ಮಾಡಿದ್ರೆ ಇದು ತಗೊಳ್ಳಲ್ಲ. ಆಫೀಸ್ಗೆ ಹೋಗಿನೂ ಕೆಲವರು ಜೋರು ಮಾಡಿ ಗಲಾಟೆ ಮಾಡೋರು ಇದ್ದಾರೆ. ಅಲ್ಲೋದ್ರೂ ಇವ್ರಿಗೆ ಏನೂ ಸರಿಯಾಗಿ ಉತ್ತರ ಸಿಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಸರ್ಕಾರ ಮನೆಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಸರಾಗವಾಗಿ ಇವಾಗ ಬುಕ್ ಮಾಡಿದವ್ರಿಗೆ ಸರಾಗವಾಗಿ ತಲುಪೋ ವ್ಯವಸ್ಥೆ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಹೆಣ್ಣುಮಕ್ಕಳಿಗೆ ಸರ್ಕಾರದಿಂದ ಏನೋ ಒಂದು ಉಚಿತ ಕೊಡುಗೆ ಇದೆ, ಏನೋ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಕೊಡುಗೆ ಅನ್ನೋ ಥರ ಆಗುತ್ತೆ. ಸುಬ್ರಹ್ಮಣ್ಯ, ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಮೇಡಮ್, ಈಗ ಎಲ್ಲ ಸೆಕ್ಟ್ರು ಕೂಡ ಎಫೆಕ್ಟ್ ಆಗಿದೆ. GSTದು ರೇಟ್ ರ್ಯಾಷನಲೈಸೇಷನ್ ಆದಾಗ ನಮಗೊಂದು ದೊಡ್ಡ ಏನು ಯೋಚನೆ ಇದ್ದದ್ದು ಏನಂತಂದರೆ, ಚಿಂತೆ ಇದ್ದದ್ದು ಏನಂತಂದರೆ, ರೇಟ್ ರ್ಯಾಷನಲೈಸೇಷನ್ ಏನೋ ಆಯಿತು, 28 18 ಬಂತು, ಕೆಲವು 18 12 ಇದು 5ಕ್ಕೆ ಬಂತು, ಈಗೆಲ್ಲ ಆಯಿತು. 12 ತೆಗೆದು 5ಕ್ಕೆ ತಂದರು. ಹೀಗಾದಾಗ ನಮಗೆ ಚಿಂತೆ ಇದ್ದದ್ದು ಏನಂದರೆ, ಈ ವರ್ತಕರು ಬೇಸಿಕ್ ಪ್ರೈಸನ್ನೇ ಜಾಸ್ತಿ ಮಾಡಿ GST ಕಡಿಮೆ ಆದ ಬೆನಿಫಿಟನ್ನು ಪಾಸ್ ಆನ್ ಮಾಡೋ ಬದಲು ರೇಟ್ ಜಾಸ್ತಿ ಮಾಡ್ದಂದರೆ ಹೇಗಾಗುತ್ತೆ? ಅದೇ ರೀತಿ ಇವಾಗಲೂ ಕೂಡ ಕೆಲವೊಮ್ಮೆ ಈ ಏನು ಕಾಳಸಂತೆಯವರು ಈ ಏನಂತಾರೆ, ಪ್ರತಿಯೊಂದು ಅಪಘಾತದಲ್ಲೂ ಅವಕಾಶ ಹುಡ್ಕೋರಿದ್ದಾರೆ. ಅಪಘಾತದಲ್ಲಿ ಅವಕಾಶ ಹುಡ್ಕೋರು, ಅವಕಾಶದಲ್ಲಿ ಅಪಘಾತ ಹುಡ್ಕೋರು. ಸೊ ಈ ಅಪಘಾತದಲ್ಲಿ ಅವಕಾಶ ಹುಡುಕುವಂಥ ಹಲವಾರು ವರ್ತಕರು, ಮಧ್ಯವರ್ತಿಗಳಿದ್ದಾರೆ. ಅವರಿಗೆ ಕಡಿವಾಣ ಹಾಕಬೇಕು. ಹಾಕಿದಾಗ ತಕ್ಕ ಮಟ್ಟಿಗೆ ಏನು ಎಂಟೈರ್ ಇಕಾನಮಿ ಮೇಲೆ ಆಗಿರುವಂಥ ದೊಡ್ಡ ಒಂದು ಅಡ್ಡ ಪರಿಣಾಮ ಏನಿದೆ ಅದನ್ನು ಕಡಿಮೆ ಮಾಡುವುದು ಸರ್ಕಾರ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈಗ ಬೆಲೆಗಳು ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳಲ್ಲಿ ಬೆಲೆಗಳು ಜಾಸ್ತಿ ಆಗಿದೆಯಲ್ಲ, ಅಭಾವ ಕಡಿಮೆ ಆಗ್ತಾ ಇದ್ದಂಗೆ ರೇಟ್ಗಳನ್ನು ಕಡಿಮೆ ಮಾಡಬೇಕು. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಕ್ರಮ. ಐ ಡೋಂಟ್ ಥಿಂಕ್ ಸೊ ಹೋಟೆಲ್ಗಳಲ್ಲಿ ಬೆಲೆ ಜಾಸ್ತಿ ಮಾಡಿಲ್ಲ ಈ ಟೈಮಲ್ಲಿ. ಇಲ್ಲ, ಮಾಡಿದ್ದಾರೆ ಮೇಡಮ್. ಟೀ ಊಟದ ವ್ಯವಸ್ಥೆ 40 ರೂಪಾಯಿ ಇರೋದು 60 ರೂಪಾಯಿ ಆಗಿದೆ, 10 ರೂಪಾಯಿ. ನಾನು ಅದನ್ನ ಹೋಟೆಲ್ ಮಾಲೀಕರ ಸಂಘಕ್ಕೆ ನಾನು ಅದನ್ನ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಎಸ್ ರುದ್ರಮೂರ್ತಿ, ಲಾಸ್ಟ್ ಫ್ಯೂ ರಿಯಾಕ್ಷನ್ ಚುಟುಕಾಗಿ ಬೇಗ. ಅದೇ ನಾ ಹೇಳೋದು, CNG ಯಾರ್ಯಾರು ಮನೆಗೆ ಹಾಕ್ಸ್ಕೊಂಡಿದ್ದಾರೆ, ಪೈಪ್ಲೈನ್ ಅವರೇ ಮಾಡಿದ್ದಾರೆ, ಅವರೆಲ್ಲ ಅದನ್ನ ಯೂಸ್ ಮಾಡೋಕೆ ಶುರು ಮಾಡಿದ್ರು. ಆಲ್ ರೈಟ್, ಎಸ್ LPG ದರನು ಕೊನೆಯದಾಗಿ ನಾನು ಜನರಲ್ಲಿ ಒಂದು ಮನವಿಯನ್ನ ಮಾಡ್ಕೋತೇನೆ. ಯಾಕೆ ಅಂತ ಹೇಳಿದ್ರೆ, ಇದು ಯುದ್ಧನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ನಿಲ್ಲುತ್ತೋ ಅದು ನಿಲ್ಲುತ್ತೆ. ಬಟ್ ಆದ್ರೆ ಒಬ್ಬ ನಾಗರಿಕರಾಗಿ ನಾವೇನ್ ಮಾಡಬಹುದು, ಮನೆಯಲ್ಲಿ ಆದಷ್ಟು ಮಿತವಾಗಿ ಗ್ಯಾಸ್ ಅನ್ನ ಕಮ್ಮಿ ಖರ್ಚು ಮಾಡೋಣ. ಆಮೇಲೆ ಸಾಧ್ಯವಾದಷ್ಟು ಎಲೆಕ್ಟ್ರಿಕಲ್ ಸ್ಟೋವ್ ಅನ್ನು ಯೂಸ್ ಮಾಡೋಣ. ನಡ್ಕೊಂಡು ಹೋಗುವಂತಹ ಜಾಗಗಳಿಗೆ ದಯವಿಟ್ಟು ಬೈಕ್ಗಳನ್ನ ಯೂಸ್ ಮಾಡಬೇಡಿ, ಕಾರ್ಗಳನ್ನ ಯೂಸ್ ಮಾಡಬೇಡಿ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿ ಆದಷ್ಟು ಇಂಧನಗಳನ್ನ ನಾವು ಕಮ್ಮಿ ಮಾಡುವಂತ ವ್ಯವಸ್ಥೆ ಮಾಡೋಣ. ಮತ್ತೆ ಸರ್ಕಾರಗಳು ಸುಬ್ರಹ್ಮಣ್ಯಜಿ ಅವ್ರು ಹೇಳ್ದಂಗೆನೆ ಯಾರು ಮಧ್ಯವರ್ತಿಗಳಿದ್ದಾರೆ ಅವರ ಮೇಲೆ ಕಡಿವಾಣವನ್ನ ಹೇರುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಸರ್ಕಾರ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ನ ಕೊಡ್ಬೇಕು.